ಯಾರ ಮುಂದೆ ನಿಂತು ಏನು ಮಾತಾಡ್ತಿದ್ಯಾ ಅಂತ ಅರಿವಿದೆಯಾ ನಿಮಗೆ? ದಯವಿಟ್ಟು ಕ್ಷಮಿಸ್ಬೇಡಿ ಅತ್ತೆಮ್ಮ. ನಾನು ಬೇಕು ಅಂತ ಹಾಗೆಲ್ಲ ಮಾತಾಡ್ಲಿಲ್ಲ. ಮಗು ಹುಷಾರಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ನನಗೆ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಮಗು ಬೆಚ್ಚಗಿದ್ರೆ ಈ ಶೀತ ನೆಗಡಿಗೆಲ್ಲ ಅವಕಾಶ ಇರಲ್ಲ ಅಲ್ವಾ, ಅದಕ್ಕೆ ಹೇಳ್ದೆ ಅಷ್ಟೆ. ನನ್ನ ಮಡ್ಲು ಖಾಲಿ ಅತ್ತೆಮ್ಮ. ಜನನಿ ಮಗುನಾದ್ರೂ ಈ ಅರ್ಸನ್ ಕೋಟೆಯಲ್ಲಿ ನಗ್ನಗ್ತಾ ಆರೋಗ್ಯವಾಗಿರ್ಲಿ ಅನ್ನೋದಷ್ಟೇ ನನ್ನ ಆಸೆ. ಜನನಿ, ದಯವಿಟ್ಟು ನನ್ನ ಮಾತನ್ನ ತಪ್ಪಾಗಿ ತಿಳ್ಕೊಬೇಡ. ನನ್ನನ್ನು ಕ್ಷಮಿಸ್ಬಿಡು. ರತ್ನವೇಣಿಯವರೇ, ನೀವು ಅಷ್ಟೆ. ಇದೊಂದ್ಸಲ ನಾನು ನಿಮ್ಮ ಮಗಳು ಅನ್ಕೊಂಡು ನನ್ನನ್ನು ಕ್ಷಮಿಸ್ಬಿಡಿ. ನೋಡಿ, ಇತ್ತೀಚೆಗೆ ನನ್ನ ನಡವಳಿಕೆಯಿಂದ ನೀವೆಲ್ಲರೂ ಏನು ಅನ್ಕೋತಿರ್ಬೋದು ಅಂತ ನಾನು ಕಲ್ಪಿಸ್ಕೊಳ್ಬಲ್ಲೆ. ಆದರೆ ಇದನ್ನೆಲ್ಲ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಮಾಡ್ತಾ ಇಲ್ಲ. ಮಗು ಚೆನ್ನಾಗಿರ್ಲಿ, ಮಗು ಆರೋಗ್ಯವಾಗಿರ್ಲಿ ಅನ್ನೋದಷ್ಟೇ ನನ್ನ ಕಾಳಜಿ. ನೀವೆಲ್ಲರೂ ನನ್ನವರೇ ತಾನೆ. ನೀವುಗಳೇ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ನಾನು ಅರ್ಥ ಮಾಡ್ಕೊತೀನಿ. ಬರೀ ನಿನ್ನ ತಂದೆಯಾಗಿ ಅಲ್ಲ, ಇಡೀ ಅರಸನ ಕೋಟೆಯ ಹಿತಚಿಂತಕನಾಗಿ ಕೆಲ ಕೊನೆ ಅಂತ ನಾನು ಹಾರ್ತೀನಿ. ಬಾ ನನ್ನ ಜೊತೆ. ಪುಟಾಣಿ, ಕೊಂದಮ್ಮ, ಇಲ್ಲ ನಾನು ಯಾರು ಹೇಳು? ಅಮ್ಮ, ನಿನ್ನಮ್ಮ ನಾನು. ನಿನ್ನಮ್ಮ. ನಿನ್ನ 9 ತಿಂಗಳು ನನ್ನ ಹೊಟ್ಟೆಲಿ ಇಟ್ಕೊಂಡು ನಿನಗೆ ಜನ್ಮ ಕೊಟ್ಟಿದ್ದೀನಿ. ಯಾಕೆ ಅಳ್ತಿದ್ಯಾ? ನನಗೆ ನೋಡಿದ್ರೆ ಯಾಕೆ ಅಳ್ತೀಯ ನೀನು? ನೋಡು ಪುಟಾಣಿ, ಒಂದೇ ಒಂದ್ಸಲ ನನ್ನ ಅಮ್ಮ ಅಂತ ಕರಿಯೇ. ಅಮ್ಮ ಅನ್ನು, ಅಮ್ಮ ಅಂತ ಕರಿಯೇ. ಅಮ್ಮ ಅನ್ನು. ಅಮ್ಮ ಅಮ್ಮ ಅಂತ ಕರಿ. ಇಲ್ಲಿ ನೋಡು, ಏನಕ್ಕೆ ಅಳ್ತಿದ್ಯಾ? ಅಮ್ಮ ಅಂತ ಕರಿ. ನೋಡು, ಇಲ್ಲಿ ನೋಡು, ನನ್ನನ್ನು ನೋಡು, ಇಲ್ಲಿ ನೋಡು, ಇಲ್ಲಿ. ಅಮ್ಮ. ಜನನಿ ಬಿಹೇವಿಯರ್ ನೋಡಿದ್ರೆ ಯಾಕೋ ಅವಳು ಸಂತೋಷವಾಗಿಲ್ಲ, ಸಹಜವಾಗಿಲ್ಲ ಅನ್ನಿಸ್ತಿದೆಯಲ್ಲ. ಹೆರಿಗೆ ನಂತರ ಹೆಣ್ಣು ಮಕ್ಕಳಲ್ಲಿ ಹಲವಾರು ಮಾನಸಿಕ ದೈಹಿಕ ಬದಲಾವಣೆ ಆಗುತ್ತೆ. ಅದೇ ಥರ ಏನಾದರೂ ಆಗಿರ್ಬೋದಾ? ಈ
ಇಮಿಡಿಯೇಟ್ ಆಗಿ ನಮ್ಮ ಗೈನಕಾಲಜಿಸ್ಟನ್ನ ಕರೆಸೋದು ಒಳ್ಳೇದು. ಹಲೋ, ನಮಸ್ತೆ ಡಾಕ್ಟರ್. ಅದಕ್ಕೆ ದಯವಿಟ್ಟು ಒಂದ್ಸಲ ಮನೆಗೆ ಬಂದು ಹೋಗ್ಬೋದಾ? ಕಾಯ್ತಾ ಇರ್ತೀನಿ. ಸರಿ. ಸಾರಥಿ, ಏನ್ ಹೇಳ್ತಾ ಇದ್ದೀರಾ? ನಾನು ಪಾರು ಈ ಮನೆ ಬಿಟ್ಟು ಹೊರಡಬೇಕು. ನೀವು ದಯವಿಟ್ಟು ಇಬ್ಬರು ಇಲ್ಲಿಂದ ಆದಷ್ಟು ಬೇಗ ಹೊರಟುಬಿಡಿ. ಹೊರಟುಬಿಡಿ ಅಂದ್ರೆ ಎಲ್ಲಿಗಪ್ಪ ಹೋಗೋದು? ಅದು ಇದ್ದಕ್ಕಿದ್ದಾಗೆ. ನಮ್ಮಿಂದ ಏನಾದರೂ ತಪ್ಪಾಗಿದೆ ಸಾರಥಿ? ಇಲ್ಲ, ವಾತಾವರಣದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗ್ತಿದ್ದ ಹಾಗೆ ಮಗುವಿನ ಆರೋಗ್ಯದಲ್ಲೂ ಬದಲಾವಣೆ ಆಗೇ ಆಗೋದು ಸಹಜ. ಏನ್ ಸಹಜ ಅತ್ಯಮ್ಮ? ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಸುಮ್ಮನಿರಿ. ನನ್ನ ಮಡ್ಲು ಖಾಲಿ ಅತ್ಯಮ್ಮ. ಜನನಿ ಮಗುನಾದ್ರೂ ಈ ಅರ್ಸನ್ ಕೋಟೆಯಲ್ಲಿ ನಗ್ನಗ್ತಾ ಆರೋಗ್ಯವಾಗಿರ್ಲಿ ಅನ್ನೋದಷ್ಟೇ ನನ್ನ ಆಸೆ. ನೀವೆಲ್ಲರೂ ನನ್ನವರೇ ತಾನೆ. ನೀವುಗಳೇ ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ? ಎಲ್ಲ ಕೊನೆ ಅಂತ ನಾನು ಹಾರ್ತೀನಿ. ಬಾ ನನ್ನ ಜೊತೆ. ಇಲ್ಲ, ಯಾರಾದರೂ ಏನಾದರೂ ಅಂದ್ರ ಸಾರಥಿ? ಅರಸನ್ ಕೋಟೆ ಮಗನ ಮನೇಲಿ ಇಟ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತಾಡಿದ್ರಾ? ಇಲ್ಲ ದೊಡ್ಡ ಯಜಮಾನ್ರೆ. ಮತ್ತ್ಯಾಕೆ ನಮ್ಮನ್ನ ನಿಮ್ಮ ಆಶ್ರಯದಿಂದ ದೂರ ಹೋಗಿ ಅಂತ ಹೇಳ್ತಾ ಇದ್ದೀರಾ? ಅಮ್ಮನೇ ನಮ್ಮನ್ನ ಮನೆಯಿಂದ ಆಚೆ ಕಳಿಸಿದಾಗ ಕೈ ಹಿಡ್ಕೊಂಡ್ಬಂದು ಆಶ್ರಯ ಕೊಟ್ಟರು ನೀವೇ ತಾನೇ? ಅದು ಏನೇ ಸಮಸ್ಯೆ ಇದ್ರು ಅರಸನ್ ಕೋಟೆ ಒಳಗೆ ಇದ್ಕೊಂಡೇ ಬಗೆಹರಿಸೋಣ ಅಂತ ಹೇಳಿದವರು ನೀವೇ ತಾನೇ? ಅರಸನ್ ಕೋಟೆಯಿಂದ ಹೊರಗಡೆ ಹೋಗಿ ಮೂರನೇವ್ರಿಗೆ ನಮ್ಮ ಮನೆತನದ ಗುಟ್ಟನ್ನ ಬಿಟ್ಕೊಡ್ಬಾರ್ದು ಅಂತ ನಮ್ಮನ್ನ ತಡೆದವರು ನೀವೇ ತಾನೇ? ಅಲ್ಲ ಅಪ್ಪ, ಈ ಗೇಟ್ ಬಿಟ್ಟು ಹೊರಗಡೆ ಹೋಗೋಗಿಲ್ಲ ಅಂತ ಹೇಳಿದೆ. ಇವಾಗ ನೋಡಿದ್ರೆ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿದ್ಯಲ್ಲ. ಅಖಿಲಮ್ಮ ಎಲ್ಲರೂ ಇರೋ ದೊಡ್ಡ ಮನೆಗೆ ಹೋಗಿ ಅಂತನಾ? ಇಲ್ಲ ಗಣಿ, ಸಾರಥಿ ಅದನ್ನೆಲ್ಲ ಹೇಳ್ತಾ ಇರೋದು. ನಾವು ಇವಾಗಿರೋ ಪರಿಸ್ಥಿತಿಲಿ ನಾನು ಪಾರು ಮತ್ತೆ ಅರಸನ್ ಕೋಟೆ ಮನೆಗೆ ಹೋಗೋಕ್ಕಾಗಲ್ಲ ಅನ್ನೋದು ಸಾರಥಿಗೂ ಚೆನ್ನಾಗಿ ಗೊತ್ತು. ಆದರೂ ಮನೆ ಬಿಟ್ಟು ಆಚೆ ಹೋಗಿ ಅಂತ ಇದ್ದೀರಾ ಅಂದರೆ ಅರಸನ್ ಕೋಟೆಯಿಂದನೇ ದೂರ ಹೋಗಿ ಅಂತ ಹೇಳ್ತಾ ಇದ್ದೀರಾ ಸಾರಥಿ? ಈ ಮನೆ ಅಖಿಲಮ್ನವ್ರು ಕೊಟ್ಟಿರೋದು. ಈ ಮನೆಯಿಂದ ಹೊರಡಿ ಅಂತ ಹೇಳ್ಬೋದು, ಆದರೆ ಅರಸನ್ ಕೋಟೆ ಗೇಟಿಂದ ಹೊರಡಿ ಅಂತ ಹೇಳುವ ಹಕ್ಕು ನನಗಿಲ್ಲ. ಹಾಗಾದರೆ ನಾವು ಅರಸನ್ ಕೋಟೆಯಿಂದ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ನೀವು ಈ ಸರಿ ನಮ್ಮನ್ನ ತಡೆಯ
ಅಖಿಲ ಮೇಡಮ್ ಹೇಳ್ತಿದ್ರು, ಇತ್ತೀಚೆಗೆ ನೀವು ತುಂಬ ಟೆನ್ಷನ್ ಮಾಡ್ಕೊತಿದ್ದೀರಂತೆ. ಯಾಕೆ, ಏನಾಯಿತು? ನಿಮ್ಮ ಮಗು ಎಲ್ಲೂ ಹೋಗಲ್ಲ, ನಿಮ್ಮ ಹತ್ರನೇ ಇರುತ್ತೆ. ಟೆನ್ಷನ್ ಮಾಡ್ಕೊಬೇಡಿ, ಏನೂ ಆಗಲ್ಲ. ನಾನು ತಡಿತೀನಿ ಬಾವ, ನೀವಿಬ್ರು ಎಲ್ಲೂ ಹೋಗೋಗಿಲ್ಲ. ನೀವಿಬ್ರು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಗಣಿ, ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರು. ಕಣ್ಮುಂದೆ ನಡೀತಿರೋದನ್ನ ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಚಿಕ್ಕವನಲ್ಲ ಅಪ್ಪ ನಾನು. ಇವಾಗ ಸಡನ್ ಆಗಿ ಹೋಗು ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಬೇರೆ ಕಡೆ ಬಾಡಿಗೆ ಮನೆ ಹುಡ್ಕೋಣ. ಅಲ್ಲಿಗೆ ಅಕ್ಕ ಭಾವನ ಇಲ್ಲಿಂದ ಸಾಗಾಕ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ನೀನ್ ಇಷ್ಟು ಕೆಟ್ಟವನು ಅಂತ ನಂಗೆ ಗೊತ್ತಿರ್ಲಿಲ್ಲ ಅಪ್ಪ. ಗಣಿ, ಸಾರ್ಥಿ ಹತ್ರ ಸಾರಿ ಕೇಳು. ಅಲ್ಲ ಬಾಬಾ, ಸಾರಿ ಕೇಳು ಅಂದೆ. ತಪ್ಪಾಯ್ತು. ನನ್ನಿಂದ ಆಗ್ತಿರೋದು ತಪ್ಪೇ. ಎಲ್ರಿಗೂ ನೋವು ಕೊಡೋ ತಪ್ಪನ್ನ ಯಾಕೆ ಮಾಡಕ್ ಹೊರಟಿದ್ಯಾಪ್ಪ? ನಿನಗೆ ನಿಜವಾಗ್ಲೂ ಭಾವನ ಮೇಲೆ ಗೌರವ ಇದ್ರೆ ಏನು ಅಂತ ಹೇಳು. ದೊಡ್ಡ ಯಜಮಾನ್ರ ಮೇಲಿನ ಗೌರವನ ನನ್ನ ಮಗ ಪ್ರಶ್ನೆ ಮಾಡ್ತಿದ್ದಾನೆ ಅಂದರೆ ನಾನೀಗ ನಿಜ ಹೇಳಲೇಬೇಕು. ದೊಡ್ಡ ಯಜಮಾನ್ರೆ, ಅದೇನಾಯ್ತು ಅಂದರೆ ನಮ್ಮ ಪಾರ್ವತಿ. ಕಾರಣ ಬೇಕಾಗಿಲ್ಲ ಸಾರ್ಥಿ. ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿದ್ರಿ. ಪಾರುನ ಕರ್ಕೊಂಡು ನಾನು ಈ ಮನೆಯಿಂದ ಹೊರಡಬೇಕು ಅಷ್ಟೇ ತಾನೇ? ಹೋಗ್ತೀವಿ. ಇವತ್ತಿಂದನೇ ಬಾಡಿಗೆ ಮನೆ ಹುಡ್ಕಕ್ಕೆ ಶುರು ಮಾಡ್ತೀನಿ. ಅಲ್ಲಿವರೆಗೂ ನಾವು ಈ ಮನೇಲಿರೋದಕ್ಕೆ ನಮ್ಗೆ ಅವಕಾಶ ಇದೆ ಅಲ್ವಾ? ಅಂಥ ಮಾತೆಲ್ಲ ಆಡ್ಬಿಟ್ಟು ದೊಡ್ಡ ಯಜಮಾನ್ರೆ, ಕೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದೇನಿದು ಹೀಗಾಗೋಯ್ತು? ನಾನು ಇಲ್ಲಿಂದ ಹೊರಟು ಹೋದ್ರೆ ನನ್ನ ಮಗುಗೆ ಹಾಲು ಕುಡಿಸೋರು ಯಾರು? ಪ್ರತಿ ದಿನ ಮಗು ಮುಖನೂ ನೋಡೋಕ್ಕಾಗದೆ ಇರೋ ಥರ ದೂರ ಕಳಿಸ್ತಿದಾರಲ್ಲ ಅಪ್ಪ. ಆದರೆ ಇದರಲ್ಲಿ ಅಪ್ಪನ ತಪ್ಪು ಇಲ್ಲ. ಅವ್ರ ದೃಷ್ಟಿಲಿ ಇದು ಜನನಿ ಮಗು. ಆದರೆ ಅದು ನನ್ನ ಕರಳು ಬಳ್ಳಿ, ನನ್ನ ಮಗು. ನನ್ನ ಮಗುವಿಂದ ನಾನು ಎಲ್ಲೂ ದೂರ ಹೋಗಲ್ಲ, ಹೋಗ್ಕೂಡ್ದು. ಹೇಗಾದರೂ ಮಾಡಿ ತಡಿಬೇಕು, ಯಜಮಾನ್ರ ಹತ್ರ ಮಾತಾಡಬೇಕು. ಆದರೆ ಚಿಕ್ಕತ್ತೆ ಕೂಡ ಅಲ್ಲಿಗೆ ಕರ್ಸ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಮಾಡ್ತೀನಿ ಅಂದಿದ್ರಲ್ಲ, ಅದು ಸಾಧ್ಯ ಆಗಲಿಲ್ವಾ? ಡಾಕ್ಟರ್, ಏನಾಗಿದೆ ನಮ್ಮ ಜನನಿಗೆ? ಬಾಣಂತಿ ಸನ್ನಿ. ಬಾಣಂತಿ ಸನ್ನಿನಾ? ಹೌದು, ಜನನಿಯವ್ರಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗಿರೋದು. ಇದು ಹೆರಿಗೆ ಆದ ನಂತರ ಎಷ್ಟು ದಿವಸದಲ್ಲಾದರೂ ಬರ್ಬೋದು. ಯಾವಾಗ ಹೋಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ.
ಯಾವಾಗ ಬೇಕಾದರೂ ಬರ್ಬೋದು, ಎಷ್ಟು ವರ್ಷಗಳಾದರೂ ಇರ್ಬೋದು. ಯಾವಾಗಲೂ ಬೈದಲೇ ಇರ್ತಾರೆ. ಜನನಿಯವ್ರ ಭಯಕ್ಕೆ ಕಾರಣ ಕೊಡದೆ ಯಾವಾಗಲೂ ನೀವು ಅವ್ರು ಸಪೋರ್ಟ್ ಆಗಿರ್ತೀವಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಹಾಗೆ ಅವ್ರಿಗೆ ಕೊಟ್ಟಿರೋ ಮೆಡಿಸನಲ್ಲಿ ಇದನ್ನೆಲ್ಲ ಸೇರಿಸೇ ಕೊಟ್ಟಿರೋದು. ಈ ಮೆಡಿಸನ್ಸ್ನ ಅವ್ರಿಗೆ ಸರಿಯಾಗಿ ಸಮಯಕ್ಕೆ ಕೊಡ್ತಾ ಬನ್ನಿ. ಮತ್ತೆ ಜನನಿಗೆ ಹೆರಿಗೆ ಆಗಿ ಇಷ್ಟು ದಿನ ಆಯಿತು. ಮೊದಲಿದನ್ನು ನಮ್ಮ ಗಮನಕ್ಕೆ ತರಲೇ ಇಲ್ಲ, ನೀವು ನಮಗೆ ಹೇಳಲೇ ಇಲ್ಲ, ಈಗ ಹೇಳ್ತಿದ್ದೀರಲ್ಲ. ಮೇಡಮ್, ಜನನಿಯವ್ರ ಡೆಲಿವರಿ ಟೈಮಲ್ಲಿ ನಿಮ್ಮ ದೊಡ್ಡ ಸೊಸೆ ಪಾರ್ವತಿಯವ್ರ ಮಗು ಕಳ್ಕೊಂಡಿದ್ದು ದುಃಖದಲ್ಲಿದ್ರಿ. ಅದಕ್ಕೆ ಪ್ರೀತಮ್ ಅವ್ರಿಗೆ ಮೊದಲೇ ಎಚ್ಚರಿಸಿದ್ವಿ. ನಿಮ್ಮ ವೈಫು ಮೆಂಟಲಿ ವೀಕ್ ಆಗಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ಬೇಜಾರಾಗೋ ವಿಷಯಗಳನ್ನ ಹೇಳಬಾರ್ದು ಅಂತ. ಡಾಕ್ಟ್ರೇ, ನನ್ನ ಮಗಳಿಗೆ ಈ ಬಾಣಂತಿ ಸನ್ನಿ ಆಗಿರೋದಕ್ಕೆ ಏನು ಕಾರಣ? ಜನನಿಯವರು ಮೊದಲೇ ಡೆಲಿವರಿ ಆತಂಕದಲ್ಲೇ ಇದ್ದರು, ಮಗು ಆರೋಗ್ಯವಾಗಿ ಹುಟ್ಟುತ್ತೋ ಇಲ್ವೋ ಅಂತ. ಆದರೆ ದೇವ್ರ ದಯೆಯಿಂದ ಮಗು ಆರೋಗ್ಯವಾಗಿ ಅವ್ರ ಕಣ್ಮುಂದೆ ಇರೋದು ನೋಡಿ ಅವರು ಸಮಾಧಾನವಾಗೇ ಇದ್ದರು. ಆದರೆ ಈಗ ಮತ್ತೆ ಅವ್ರಿಗೆ ಮಗು ವಿಷಯದಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಅದಕ್ಕೆ ಅವರು 1 ತಿಂಗಳೂ ಆಗದೆ ಇರೋ ಮಗುನ ಅಮ್ಮ ಅನ್ನು ಅಂತ ಹೇಳ್ತಾ ಇರೋದು. ಡಾಕ್ಟರ್, ನಿನ್ನೆ ರಾತ್ರಿ ಜನನಿ ಮಗು ವಿಷಯದಲ್ಲಿ ಸ್ವಲ್ಪ ಅತಿಯಾಗಿ ಆಡ್ತಾ ಇದ್ಲು. ಅದು ಕೂಡ ಬಾಣಂತಿ ಸನ್ನಿನ. ಅತಿ ಅಂದರೆ ಯಾವ ಥರ? ಇವಳನ್ನ ಸಮಾಧಾನ ಮಾಡೋಕ್ಕೆ ಪಾರ್ವತಿ ಅದಕ್ಕೆ ಬರ್ಬೇಕನ್ಸುತ್ತೆ. ಭಾರತಿ ಕಣ, ಭಾರತಿ ಯಾಕೆ? ಮಗು ತಾಯಿ ನಾನು. ಹೌದು, ಇದು ಕೂಡ ಬಾಣಂತಿ ಸನ್ನಿ ಲಕ್ಷಣನೇ. ಸೊ ನಾನು ಕೊಟ್ಟಿರೋ ಮೆಡಿಸನ್ಸ್ ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಇನ್ಸೆಕ್ಯೂರಿಟಿ ಫೀಲ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಸರಿ, ನಾನಿನ್ನು ಬರ್ತೀನಿ ಮೇಡಮ್. ಜನನಿ ಹೀಗೆಲ್ಲ ಆಡ್ತಿರೋದಕ್ಕೆ ಭಯಾನೇ ಕಾರಣ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅದಕ್ಕೆ ಪಾರ್ವತಿ ಮಗು ಹತ್ರ ಬಂದಾಗ್ಲೆಲ್ಲ ಜನನಿ ಭಯ ಪಡ್ತಾ ಇದ್ದಿದ್ದನ್ನ ನಾನು ಗಮನಿಸಿದ್ದೀನಿ. ಆಗ್ಲೇ ನಾನು ಜನನಿನ ಮಗುನ ಬಾಣಂತನಕ್ಕೆ ನಮ್ಮೂರು ಕರ್ಕೊಂಡು ಹೋಗ್ಬಿಡ್ಬೇಕಾಗಿತ್ತೇನೋ ಅಂತ ಅನಿಸ್ತಾ ಇದೆ. ಆದ್ರೆ ಅರಸನ್ ಕೋಟೆಯಲ್ಲಿ ಎಲ್ಲಿ ಖಾಲಿತನ ಕಾಡ್ಬಿಡುತ್ತಾ ಅಂತ ನಾನೇ ಉಳ್ಕೊಂಡ್ಬಿಟ್ಟೆ. ಅದೇ ತಪ್ಪಾಗೋಯ್ತು. ನೋಡಿ, ಜನನಿಗೆ ಬಾಣಂತಿ ಸನ್ನಿ ಹೆರಿಗೆಗೂ ಮುಂಚೆ ಬೈಕ್ ಶುರುವಾಗಿರೋದು. ನೀವು ಅವಳನ್ನ ಊರು ಕರ್ಕೊಂಡು ಹೋಗಿದ್ರು, ಏನು ಸರಿ ಹೋಗ್ತಿರ್ಲಿಲ್ಲ. ಪ್ರೀತು, ರತ್ನವೇಣಿ ಒಬ್ಬ ತಾಯಿಯಾಗಿ ಅವ್ರ ಕನ್ಸರ್ನನ್ನ ಶೇರ್ ಮಾಡ್ಕೋತಿದ್ದಾರೆ ಅಷ್ಟೇ. ರತ್ನವೇಣಿ, ಇಲ್ಲದೆ ಇರೋ ಕಲ್ಪನೆಗಳನ್ನೆಲ್ಲ ಮಾಡ್ಕೊಳ್ಳೋದು ಬೇಡ. ಈಗ ನಮ್ಮ ಜನನಿಗೆ ತುಂಬ ಅಗತ್ಯವಾಗಿ ಬೇಕಾಗಿರೋದು ಚಿಕಿತ್ಸೆ. ಅದನ್ನ ಸರಿಯಾಗಿ ಕೊಡಿಸೋಣ. ಆದಷ್ಟು ಅವಳ ಮನಸ್ಸಿಗೆ ನೋವು ಆಗದೆ ಇರೋ ಥರ ಎಲ್ಲರೂ ನಡ್ಕೊಳ್ಳೋಣ.